ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ನಾನಿಲ್ಲಿ ಬೆಳಿಗ್ಗೆನೇ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿನ ನಾನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅದು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಲ್ಲಿ ನಾವು ಯಾವಾಗಲೇ ನಿಂಬೆಹಣ್ಣು ಹಾಕಿದ್ರೂ ಆಫ್ ಮಾಡಿ ನಿಂಬೆಹಣ್ಣು ಹಾಕಬೇಕು, ಇಲ್ಲಾಂದರೆ ಅದು ಕಹಿ ಥರ ಬಂದುಬಿಡುತ್ತೆ. ಆಫ್ ಮಾಡಿ ಇವಾಗ ನಾನಿಲ್ಲಿ ರೈಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇದೆ ನನಗೆ ತುಂಬಾ, ಅದಕ್ಕೋಸ್ಕರ ಪಟ ಅಂತ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ. ಇವಾಗ ಅನಂತ್ ಅವ್ರಿಗೆ ತಿಂಡಿ ಕೊಡಬೇಕು. ಅನಂತ್ ಅವರು ಇವತ್ತು ರಜೆ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಅವ್ರಿಗೂ ಇವಾಗ ತಿಂಡಿನ ಸರ್ವ್ ಮಾಡಿ ಧನುಗೂ ಸ್ವಲ್ಪ ತಿಂಡಿನ ತಿನ್ನಿಸ್ಬೇಕು. ಧನು ನೋಡಿ ಆಟ ಆಡ್ತಿದ್ದಾನೆ. ಫೈನಲಾಗಿ ಚಿತ್ರಾನ್ನ ಹೀಗೆ ಬಂದಿತ್ತು, ಚೆನ್ನಾಗಿತ್ತು. ಲಾಸ್ಟಲ್ಲಿ ಇವಾಗ ಅವರು ಕೂಡ ರಿವ್ಯೂ ಹೇಳ್ತಾರೆ. ನಾನಂತೂ ಹೆಂಗದೆ ಧನು? ಸೂಪರಾ ಹೇಳು, ಸೂಪರ್ ಅಂತ. ಸೂಪರ್ ಅಂತ ನಾನು ಅವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರಿಗೂ ಹಾಕ್ಕೊಟ್ಟು ಇವಾಗ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಕಾರಣ ಅಂದರೆ ನನಗೆ ಹೋದ ವ್ಲಾಗಲ್ಲೇ ಹೇಳಿದ್ದೆ ತುಂಬಾ ತಲೆನೋವಿದೆ ಅಂತ. ಬಟ್ ಅದು ನನಗೆ ಕಮ್ಮಿನೇ ಆಗಲಿಲ್ಲ. ನನಗೆ 1 ವೀಕಿಂದ ನನಗೆ ತುಂಬಾ ತಲೆನೋವಿತ್ತು. ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರು ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಷ್ಟೋ ಸಲ ಅಳು ಬಂದುಬಿಡೋದು. ಸರಿ, ಅನಂತು ನೆಗ್ಲೆಕ್ಟ್ ಮಾಡೋದು ಬೇಡ, ಹಾಸ್ಪಿಟಲ್ಗೆ ಹೋಗ್ಬಿಡೋಣ, ಮತ್ತು ಏನಾದರೂ ತೊಂದರೆ ಆದರೆ ಕಷ್ಟ ಆಗುತ್ತೆ, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಟಿದ್ದೀವಿ ನಾವು ಕೂಡ. ಅದನ್ನು ನೋಡಿ, ಬಾ ಓಯ್ ಬಾ, ಯಾಕಂಗೆ ಹಿಡಿತಾ ಇದೀಯಾ? ಬಾ, ಪಾಪ ಕರೀತಾ, ಬಾ. ಬರಲ್ವಾ? ಏಕೆ? ಬಾರೋ. 2 ಎಲ್ಲಿಗೆ? ನಾನು ಬರಲ್ಲ, ನೀನು ಹೋಗು. ಇವಾಗ ನಾವು ಹೊರಟಿದ್ದೀವಿ. ಧನು ಹೋಗ್ತಾ ಇದ್ದಾನೆ ಗಾಡಿ ಹತ್ರ. ಗಾಡಿ ತೆಗಿಯೋಕ್ಕೂ ಬಿಡಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾನೆ, ಬಿಟ್ಬಿಟ್ಟು ಹೊರಟೋಗ್ತಾರೆ ಅಂತ. ಇವಾಗ ನಾನಂತೂ ಗಾಡಿ ತೊಗೊಬರ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ನೋಡಿ, ಗಾಡಿ ಹಿಂದೆನೇ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ನಾವು ಇವಾಗ ಹೊರಟಿದ್ದೀವಿ. ನಾವು ಯಾವಾಗಲೂ ತೋರಿಸೋದು ಧನುಗಾಗಲಿ ನನಗಾಗಲಿ ನಮಗೆ ರಾಜರಾಜೇಶ್ವರಿ ಕೆಂಗೇರಿ ಹತ್ರ ಇದೆ. ಅದೇ ನಮಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ನನಗೆ ಅಲ್ಲಿ ಮೆಡಿಷನ್ಸ್ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಧನುಗೂ ಕೂಡ ಅಷ್ಟೇ. ಧನುಗೂ ರೀಸೆಂಟಾಗಿ ಸ್ವಲ್ಪ ಹುಷಾರಿರಲಿಲ್ಲ. ಅವನಿಗೂ ಕೂಡ ಅಲ್ಲೇ ತೋರಿಸ್ಕೊಂಡಿದ್ವಿ. ಅವನಿಗೂ ಅಲ್ಲೇ ಅಡ್ಜಸ್ಟ್ ಆಗಿದೆ. ಅವನು ಹುಟ್ಟಿದ್ದು ಕೂಡ ಅಲ್ಲೇ. ಅವ್ನಿಗೆ ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಧನು ಪಾಪ ಯಾರೋ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಆಟೋದಲ್ಲಿ, ಅವ್ರನ್ನ ಮಾತಾಡಿಸ್ತಿದ್ದಾನೆ. ಇಲ್ಲಿ ಅವ್ರು ಆಟೋದಲ್ಲಿ ಕೂತ್ಕೊಂಡು ಬಾಯ್ ಮಾಡ್ತಾಯಿದ್ರು. ಇವನು ಅವ್ರಿಗೆ ಬಾಯ್ ಮಾಡ್ಕೊಂಡು ಬರೋರಿಗೆಲ್ಲ ಬಾಯ್ ಮಾಡ್ತಾ ಇದ್ದ. ಹಂಗೆ ಇವಾಗ ಆಟೋದಲ್ಲಿ ಬರ್ತಾರೆ, ಹೋಗೋರು ಬರೋರಿಗೆಲ್ಲ ಹಿಂಸೆ ಇಡ್ತಾಯಿದ್ದ. ಅವನಲ್ಲಿ ಎಲ್ಲನೂ ಕರೆದ್ಬಿಟ್ಟು ಬಾಯ್ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಪಾಪ ಅವ್ರು ಆ ಕಡೆ ತಿರ್ಕೊಂಬಿಟ್ರು ಅಂದ್ಬಿಟ್ಟು ಇವನು ಕೋಪ ಮಾಡ್ಕೊಂಬಿಟ್ಟ. ಇವಾಗ ಅಯ್ಯೋ, ಜುಟ್ಟೆಲ್ಲ ಕಿತ್ಕೊತಾನೆ. ಕೋಪ ಅಷ್ಟಿಷ್ಟಿಲ್ಲ. ಇವಾಗ ನಾವು ಇನ್ನೇನು ಬಂದ್ವಿ, ಎಂಟರ್ ಆದ್ವಿ ಹಾಸ್ಪಿಟಲ್ಗೆ. ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬೇಕಾದ್ರೇ ಅನ್ಕೊತಾ ಇದ್ದೆ, ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಏನು ಹೇಳ್ತಾರೋ ಏನೋ ಅಂತ. ನನಗೆ ಅವಾಗವಾಗ ತಲೆನೋವು ಬರ್ತಾನೆ ಇರೋದು ಯಾವಾಗ್ಲೂ. ಬಟ್ ಇವಾಗ ರೀಸೆಂಟಾಗಿ 1 ವೀಕ್ 15 ಡೇಸಿಂದ ಸಖತ್ತು ತಲೆನೋವು ಆಗಿಬಿಟ್ಟಿತ್ತು. ಬೆಳಿಗ್ಗೆ ಚೆನ್ನಾಗಿದ್ದರೆ ಸಾಯಂಕಾಲದಷ್ಟರಲ್ಲಿ ತಲೆನೋವು ಬಂದುಬಿಡೋದು. ಸಾಯಂಕಾಲ ಚೆನ್ನಾಗಿದ್ದರೆ ಬೆಳಿಗ್ಗೆನೇ ನನಗೆ ತಲೆನೋವು ಬಂದುಬಿಡೋದು. ಸೊ ಕೆಲಸಗಳನ್ನೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ ಕೂತ್ಕೊಂಡು. ಅಷ್ಟು ಕಷ್ಟ ಆಗಿಬಿಟ್ಟಿತ್ತು ನನಗೆ. ಇವಾಗ ಅನಂತು ಪಾರ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದ್ವಿ.
ಗಾಡಿ ಪಾರ್ಕ್ ಮಾಡಿ ಇವಾಗ ಮತ್ತೆ ಅವ್ರ ಹತ್ರ ರೆಸಿಪ್ಟ್ ಇಸ್ಕೊಂಡು ಮತ್ತು ನಾವು ಇವಾಗ ಒಳಗಡೆ ಹೋಗಬೇಕು. ಅವರಂತೂ ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನಮಗಂತೂ ಇಲ್ಲಿ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ಎಂಟ್ರಿ ಆದ್ವಿ ಒಳಗಡೆ. ಹೋಗಿ ಒ ಪಿ ಡಿನಲ್ಲಿ ಬುಕ್ ತೊಗೋಬೇಕು. ನಮ್ಮ ಹೆಸರಲ್ಲಿ ಯಾವುದಕ್ಕೋಸ್ಕರ ನಾವು ತೋರಿಸ್ಕೊಳಕ್ಕೆ ಬಂದಿದ್ದೀವಿ ಅಂತ ಅಲ್ಲಿ ಒ ಪಿ ಡಿನಲ್ಲಿ ಬುಕ್ ಕೊಡ್ತಾರೆ. ಅಲ್ಲಿ ಹೋಗಿ ಬುಕ್ ತೊಗೋಬೇಕು. ಅಲ್ಲಿ ತೊಗೊಂಡಾದ್ಮೇಲೆ ನಾನು ಇಲ್ಲಿ ಬಂದೆ ಮೇಲೆ. ಸ್ವಲ್ಪ ಐ ಟೆಸ್ಟ್ ಮಾಡಿಸಿ ಅಂದರು. ಸರಿ ಅಂದ್ಬಿಟ್ಟು ಒಂದು ಸಲ ಐ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಬಂದೆ. ಅಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನೋಡಿ ಒಂದು ತರಲೆ ಎಲ್ಲ ಕಡೆ ಹೋಗಿ 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 ಎಲ್ಲರನ್ನೂ ಮಾತಾಡಿಸ್ತಾ ಇದ್ದ. ಡಾಕ್ಟರ್ ಕ್ಯಾಬಿನ್ ಒಳಗಡೆನೂ ಕೂಡ ಹೋಗ್ಬಿಟ್ಟಿದ್ದ. ಆಮೇಲೆ ಹೆಂಗೋ ಕರ್ಕೊಂಬಂದಿದ್ದಾಯಿತು. ಅಲ್ಲಿ ಕೂತಿರೋರ್ಗೆಲ್ಲರಿಗೂ ಹಾಯ್ ಬಾಯ್ ಮಾಡ್ಕೊಂಡು ಎಲ್ಲರ ಹತ್ರನೂ ಹೋಗ್ತಾಯಿದ್ದ. ಆ ಅಂಕಲ್ ಒಬ್ಬರು ಕೂತಿದ್ರು. ಸದ್ಯ ಅಲ್ಲೋಗಿ ಕೂತ್ಕೊಂಡ. ಎಲ್ಲೂ ಒಂದು ಕಡೆ ಕೂತ್ಕೊಳ್ಳಲ್ಲ. ಎಲ್ಲೋದ್ರೂ ಅಷ್ಟೇ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು. ಪಾಪ ಡಾಕ್ಟ್ರುಗಳ್ಗೆ ಹೋಗಿ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ದ. ಇಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿಕೊಂಡು ಅದನ್ನು ಆಡಿಕೊಂಡು ಅಯ್ಯೋ ತುಂಬಾ ಟಾರ್ಚರ್ ಇಟ್ಬಿಟ್ಟಿದ್ದ. ಸದ್ಯ ಅಂಕಲ್ ಕೂಗಿದ್ರು. ಇವಾಗ ಹೋಗಿ ಕೂತ್ಕೊತಾನೆ ಹೆಂಗೋ ಸದ್ಯ. ಏನೋ ಅಷ್ಟರಲ್ಲಿ ನಾನು ಕೂಡ ಕರೆದ್ರು, ಬನ್ನಿ ಚೆಕ್ ಮಾಡ್ತೀನಿ ಅಂತ. ಫಸ್ಟ್ ಒಂದು ಸಲ ಐ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದಾರೆ ಇಲ್ಲಿ. ಎಲ್ಲನೂ ನಾರ್ಮಲಾಗೆ ಹೇಳಿದೆ. ಅಂಥದ್ದೇನು ದೃಷ್ಟಿದು ಏನು ಅಲ್ಲಿ ಪ್ರಾಬ್ಲಮ್ ಅಂತ ಏನು ಇರಲಿಲ್ಲ. ಮತ್ತು ಅದಾದಮೇಲೆ ಕಣ್ಣಿಗೆ ನನಗೆ ಯಾವಾಗಲೂ ಕಣ್ಣುರಿತಾ ಇತ್ತು ಅಂದ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡಿದ್ರು. ಅಲ್ಲಿನೂ ಸ್ವಲ್ಪ ಏನಾದರೂ ಡಸ್ಟ್ ಅಲರ್ಜಿ ಥರ ಇದೆ ನಿಮಗೆ ಅಂದ್ಬಿಟ್ಟು ಹೇಳಿದ್ರು. ನಂತರ ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ಅಪ್ಪ ಮಗ ಇಬ್ಬರೂ ಮನೆ ಹತ್ರ ಇದ್ಬಿಟ್ರೆ ಅಂತೂ ನನಗೆ ತಲೆನೋವು. ಇದಕ್ಕೇ ನನಗೆ ತಲೆನೋವು ಬರೋದು. ಮಾಡಮ್ಮ ಜಗ್ಗಡಿ 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 ಜಗ್ಗಡಿ
ಸಾಕು. ಧನು ಲವ್ ಯು ಮಾಡು. ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ನಾನಿವಾಗ ತುಂಬ ಟೆನ್ಷನಲ್ಲಿ ಇದ್ಬಿಟ್ಟಿದ್ದೆ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದರು ನನ್ನ. ಏಕೆ ಅಂದರೆ ನಾವಲ್ಲಿ ತೋರಿಸಿದಾಗ ನನಗೆ ದೃಷ್ಟಿಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಅವರು ನನಗೆ ತಲೆನೋವು ಏನಕ್ಕೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಮೋಸ್ಟ್ಲಿ. ಅವ್ರು ಆಮೇಲೆ ಇಲ್ಲ ENT ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ, ಅವರು ಹೇಳ್ತಾರೆ ಏನಾಗಿದೆ ಅಂತ. ಬಟ್ ದೃಷ್ಟಿಗೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಇತ್ತು ಅಂದ್ಬಿಟ್ಟು ಅದನ್ನು ಕೂಡ ಅವರು ರಿಮೂವ್ ಮಾಡಿದ್ರು. ಅದಾದಮೇಲೆ ನಾವು ENT ಡಾಕ್ಟರ್ನ ನಾವು ನೋಡಿದ್ವಿ. ಅವರು ನನಗೆ ಹೇಳಿದ್ದು, ಅಷ್ಟು ತಲೆನೋವು ಬರ್ತಿದೆಯಾ, ಬಟ್ ಎಲ್ಲ ಟೆಸ್ಟು ಮಾಡಿಸಾಯ್ತಲ್ವಾ, ಏನು ಪ್ರಾಬ್ಲಮ್ ಇರ್ಬೋದು ಅಂತ ನೋಡೋಣ. ನಾನು 1 ಡ್ರಾಪ್ ಕೊಡ್ತೀನಿ ಮತ್ತು ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತೀನಿ. 3 ಡೇಸ್ ತೊಗೊಳ್ಳಿ, ಅದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಇನ್ ಕೇಸ್ ಏನಾದರೂ ಕಮ್ಮಿ ಆದರೆ ಯಾವ ಟೆಸ್ಟು ಮಾಡೋದು ಬೇಡ. ಇನ್ ಕೇಸ್ ಏನಾದರೂ ಅದು ಕಮ್ಮಿ ಆಗಿಲ್ಲ ಅಂದರೆ ಅದು ನಿಮ್ಗೆ ಯಾಕೆ ತುಂಬ ತಲೆನೋವು ಬರ್ತಿದೆ, ಅದು ಒಂದು ಸೈಡೇ ಏನಕ್ಕೆ ಬರ್ತಿದೆ ಅಂತ, ಒಂದು ನರ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಏನು ಅನ್ನೋದನ್ನ ನಾನು ಹೇಳ್ತೀನಿ. ನಾನು ಆವಾಗ ಟೆಸ್ಟ್ ಮಾಡಿಬಿಡೋಣ ಅದೊಂದು. ಅದಾದಮೇಲೆ ನನಗೆ ಮೂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಹೇಳಿದರು. ಅದರಿಂದನೂ ಕೂಡ ತಲೆನೋವು ತುಂಬ ಬರುತ್ತೆ. ನೋಡೋಣ, ಫಸ್ಟು ಅದನ್ನು ಟೆಸ್ಟ್ ಮಾಡೋಣ. ಇವಾಗ ಟ್ಯಾಬ್ಲೆಟ್ಸು ಡ್ರಾಪ್ನ ತೊಗೊಳ್ಳಿ. ನೀವು ಅಲ್ಲಿ ತನಕ ಯಾವುದೇ ರೀತಿ TV ಆಗಲಿ ಫೋನ್ ಆಗಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ತೊಂದರೆ ಆಗುತ್ತೆ. ಫಸ್ಟು ನೋಡೋಣ ಏನಾಗಿದೆ ಅಂತ, ಆಮೇಲೆ ಜಾಸ್ತಿ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನನಗೆ ಶಾಕಿಂಗ್ ಆಯಿತು. ಬಟ್ ಇವಾಗ ತಾನೇ ನಾನು ಚಾನಲ್ ಓಪನ್ ಮಾಡಿಕೊಂಡು ಏನೋ ಒಂದು ಸಾಧಿಸ್ಬೇಕು ಅಂದ್ಕೊಂಡು ಮಾಡಿದ್ರೆ ಏನಪ್ಪ ಹಿಂಗಾಗೋಯ್ತು, ಇವ್ರು ಬೇರೆ ಹಿಂಗೆ ಹೇಳ್ತಿದಾರಲ್ವ ಅಂತ. ಅನಂತು ಕೂಡ ಬೇಡ ಬಿಟ್ಬಿಡು, ಮತ್ತು ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ಹೆಂಗೋ ಚೆನ್ನಾಗಿದೆಯಾ, ಹಿಂಗೆ ಇದ್ಬಿಡು, ಇವಾಗ ಏನು ಮಾಡು ಅಂತ ನಾನೇನು ಹೇಳ್ತಾಯಿಲ್ಲ, ನಿನ್ನ ಖುಷಿಗೋಸ್ಕರ ಮಾಡು ಅಂದೆ. ಬಟ್ ಇದು ಈ ಥರ ಆಗುತ್ತೆ ಅನ್ನೋದಿದ್ರೆ ಬೇಡ ಅಂತಲೇ ಹೇಳ್ಬಿಟ್ರು. ಅದಾದಮೇಲೆ ಮಗನಿಗೋಸ್ಕರ ಲೆಗ್ ಪೀಸ್ ಬೇರೆ ತೊಗೊಂಡು ಬಂದಿದ್ದರು ಅಲ್ಲಿಂದ, ಅವನಿಗೂ ಕೂಡ ಹಾಕ್ಕೊಟ್ಟೆ. ಅವನು ಸೂಪರಾಗಿದ್ದಾನೆ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದ. ಅವನಿಗೆ ಲೆಗ್ ಪೀಸ್ ಅಂದರೆ ಫೇವ್ರೇಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.